ಮುದ್ದೆ ಸಾಂಬಾರು ಸೊಪ್ಪು ಸಾರು ಇವೆಲ್ಲ ಇಷ್ಟ ಆಗಲ್ಲ. ಪಿಜ್ಜಾ ಬರ್ಗರು ಚಾಕ್ಲೇಟು ಈ ಥರವಾದ ಮತ್ತು ಭರಿಸುವಂಥ ಪದಾರ್ಥಗಳಿಗೆ ಹಿಂಬಾಲಿಸ್ತಾರೆ ಅಂದರೆ ಇವರ ಜೀವನ, ಇವರ ಆರೋಗ್ಯ, ಇವರ ಮದುವೆ, ಇವರು ಏನೂ ಚೆನ್ನಾಗಿರಲ್ಲ. ಹುಚ್ಚುತನದ ಜೀವನ. ಇವರೇ ಪಾಪಿಗಳು. ಕರೆಂಟ್ ಮಿಷಿನ್ ಕೆಲಸ ಮಾಡ್ತಾರಲ್ಲ, ಯಾವುದಾಗಿ ಬಂದಿದೆಯಲ್ಲ ಮಾಡ್ರ ಅದ್ರ ಹೆಸರೇನ ಹೇಳ್ತಾರೆ, ರೋಬೋಟ್. ಆ ರೋಬೋಟ್ ಇರ್ತದಲ್ಲ, ಆ ರೀತಿ ಅವರು ಹೋಗ್ಬೇಕು, ಕೆಲಸ ಮಾಡೋಕೆ ಕೆಲಸ ಮಾಡ್ತಾರೆ. ಟಿಫನ್ ತಗೊಂಡು ಬಿಚ್ಚಬೇಕು, ತಿಂತಾರೆ, ಪುನಃ ವಾಪಸ್ ಬರ್ತಾರೆ ಅಥವಾ ಯಾರಿಗೂ ಕೊಟ್ಬಿಡ್ತಾರೆ. ಈ ರೀತಿಯಾದ ಮಟ್ಟಕ್ಕೆ ಇವತ್ತು ಜನ್ರೇಷನ್ ಬರ್ತಾ ಇದೆ ಅಂದರೆ ಇದಕ್ಕೆ ಕಾರಣ ದೊಡ್ಡ ಪಾಪಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಮಗುವಿಗೆ ಜನ್ಮ ಕೊಟ್ಟ ತಾಯಿನೇ ಪಾಪಿ. ಆ ಮಗು ಚಾಕ್ಲೇಟ್ ಯಾಕೆ ತಿನ್ನಬೇಕು, ಕೇಕ್ ಯಾಕೆ ಇಷ್ಟಪಡಬೇಕು, ಬೇಡದಿರೋ ತಿಂಡಿ ಯಾಕೆ ಇಷ್ಟಪಡಬೇಕು ಅಂದರೆ ತಾಯಿಯೇ ಪಾಪಿಷ್ಟಳಾಗಿ ಆ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ತಾಯಿ ಪಾಪಿಷ್ಟಳಾಗಿದ್ದಾಳ ಅಂತ ಹೇಳೋದು ತಿಳ್ಕೊಳ್ಳೋದಾಗಿಲ್ಲ. ಈ ವಿಚಾರ ಸ್ವಲ್ಪ ಕಷ್ಟಕರವಾದ ವಿಷಯ. ಪ್ರತಿ ತಾಯಂದರಿಗೆ ತುಂಬ ಶಾಕಿಂಗ್ ನ್ಯೂಸ್. ಮಗುವಿಗೆ ಜನ್ಮ ಕೊಡುವ ತಾಯಿಯೇ ಪಾಪಿ ಯಾಕೆ ಅಂತ ವಿಚಾರವನ್ನು ಇವತ್ತು ಹೇಳೋಣ. ತಾಯಿ ಮಗು ಪಡ್ಕೊಳ್ಳೋದೇ ಪಾಪಿ ಅನ್ನೋದೇ ಆದರೆ ಮಗು ಪಡ್ಕೊಳ್ಳೋದು ಬೇಡವ? ಹಾಗಾದರೆ ಪಡ್ಕೋಬೇಕು. ಪಡ್ಕೊಳ್ಳೋದು ಮುಖ್ಯ ಅಲ್ಲ, ತಿಳ್ಕೊಳ್ಳೋದೇ ಇರೋದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ತಿಳ್ಕೊಳ್ಳೋದೇ ಮಗು ಮಾಡ್ಕೊಂಡಿದೆಯಲ್ಲ, ಅವರು ಪಾಪಿಗಳು. ಮಗು ಮಾಡ್ಕೊಳ್ಳೋಕ್ಕೆ ಏನು ತಿಳ್ಕೊಬೇಕಿತ್ತು ಪ್ರಶ್ನೆ ಬರುತ್ತೆ. ಮಗು ಮಾಡ್ಕೊಳ್ಳೋಕ್ಕೆ ಏನು ತಿಳ್ಕೊಬೇಕಿತ್ತು ಅಂತಿರಲ್ಲ, ಆ ತಿಳಿದೇ ಇದ್ದದ್ದೇ ಪಾಪ. ಅದಕ್ಕೆ ಮಗು ಅನ್ನೋದು ನಿಮ್ಮ ಕೈಗೆ ಸಿಗಲ್ಲ, ನಿಮಗೆ ಹತ್ರ ಆಗಲ್ಲ, ನಿಮಗೆ ಪ್ರೀತಿ ಕೊಡಲ್ಲ, ನಿಮಗೆ ಹಿಂಸೆ ಕೊಡುತ್ತೆ, ತೊಂದರೆ ಕೊಡುತ್ತೆ, ಕಾಟ ಕೊಡುತ್ತೆ. ಇದೆಲ್ಲ ನಿಮ್ಮದೇ ರಿಸಲ್ಟು, ಮಗುದಲ್ಲ. ಮಗು ತಪ್ಪು ಅಂತ ಹೇಳಬೇಡಿ, ನೀವೇನೇ, ನಿಮ್ಮದೇ. ಯಾಕೆ ಆ ಮಗು ಆ ತಿಂಡಿಯನ್ನು ಬಯಸತ್ತೆ? ಅದು ನಿಮ್ಮದೇ ಪ್ರಾಬ್ಲಮ್. ಯಾಕೆ ಅಂದರೆ ಹೆಣ್ಣು ಅಂದರೆ ಹೇಗಿರಬೇಕು ಪ್ರಶ್ನೆ. ಪಾಪಿ ಆಗಬಾರ್ದು ಅಂದರೆ ಹೆಣ್ಣು ಎಂದರೆ ಹೇಗಿರಬೇಕು? ಹೇಗಿರಬೇಕು ಅಂದರೆ ಏನಮ್ಮ ಅರ್ಥ? ಏನಾದ್ರು ಹೇಳೋಕ್ಕಾಗತ್ತಾ? ಹೆಣ್ಣಿನ ರಹಸ್ಯ ಏನಾಗಿರಬೇಕು? ಹೆಣ್ಣು ಥರನೇ ಇರಬೇಕದು, ಹೆಣ್ಣು ರೀತಿಯೇ ಇರಬೇಕು. ಹಂಗಾರೆ ನಾವೆಲ್ಲ ಹೆಣ್ಣು ಅಂದರೆ ಹೆಣ್ಣಾಗಿಲ್ವಾ ಅಂತ ಕೇಳಬೇಡಿ. ಯಾರು ಯೋಚನೆ ಮಾಡುವುದಿಲ್ಲವೋ ಅವರು ಹೆಣ್ಣು. ಯಾವ ಹೆಣ್ಣಿಗೆ ಯೋಚನೆ ಬರಲ್ಲಮ್ಮ? ಎಲ್ಲರಿಗೂ ಬಂದೇ ಬರುತ್ತೆ. ಅಂದಮೇಲೆ ಅವಳು ಹೆಣ್ಣಾಗ್ಲಿಕ್ಕೆ ಆಗೇ ಇಲ್ಲ. ಅದಕ್ಕೆ ಇವತ್ತು ಮದುವೆ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು, ನಿದ್ದೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕಾರಣ ಹೆಣ್ಣು ಹೆಣ್ಣಾಗೇ ಇಲ್ಲ. ಯಾವಾಗ ಆಗೋದು ಗೊತ್ತಿಲ್ಲ. ನೀವು ಮಾಡ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ ಆಗತ್ತೆ. ಈಗ ತಪ್ಪ್ಯಾರು? ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು. ನಾನು ಹೆಣ್ಣು ಆಗಿದ್ದೀನಾ ಅಂತ ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು. ಅವ್ರನ್ನ ಹೇಳಿದ್ರೆ ಅವ್ರನ್ನ ತೋರಿಸ್ತಾರೆ ಇನ್ನೊಬ್ಬರನ್ನ. ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಕ್ಕೆ ನಾವು ಮತ್ತಿನಲ್ಲೇ ಇರಬೇಕಾದ ಪ್ರಸಂಗ ಏನಕ್ಕೆ ಬಂದಿದೆ ಅಂದರೆ, ಬೇಡದಿರೋದೆಲ್ಲ ತಿನ್ನಬೇಕು, ದೇಹಕ್ಕೆ ಒಗ್ಗದೇ ಇರೋದೆಲ್ಲ ತಿನ್ನಬೇಕು, ತಿಂದು ಅನುಭವಿಸ್ಬೇಕು. ಇದೆಲ್ಲವೂ ಯಾಕೆ ಬರುತ್ತೆ? ತಿನ್ನಬಾರ್ದು ಅಂತ ಅನ್ಕೋತಾರೆ, ಆದರೂ ತಿನ್ನಲೇಬೇಕು. ಕುಡಿಬಾರ್ದು, ಕುಡಿಲೇಬೇಕು. ಮಾಂಸ ತಿನ್ನಬೇಕು, ತಿನ್ನಬಾರ್ದು. ಇದೆಲ್ಲವೂ ಕೂಡ ಆಹಾರ ಪ್ರಕ್ರಿಯೆ ನಮ್ಮ ದೇಹವನ್ನು ಆವರಿಸ್ಕೊಳ್ತಕ್ಕಂಥದ್ದೇ ಪಾಪಿ ಅನ್ನುವ ಒಂದು ಮಟ್ಟಕ್ಕೆ ತಗೊಂಡೋಗ್ತಕ್ಕಂತಹ ಸಾಮಗ್ರಿಗಳು. ಈಗ ಏನೋ ಅವನು ತಿಂತಾನೆ, ತಿನ್ಬೋದಾ ಅಂತಾರೆ, ಅದು ಅದನ್ನೇ ತಿಂತಾನೆ. ಏನೋ ಅವನು ಆ ಕೆಲಸ ಮಾಡಿಬಿಟ್ಟ, ಅದು ಮಾಡ್ಬೋದಾ, ಅದು ಅದನ್ನೇ ಮಾಡ್ತಾನೆ. ಇವೆಲ್ಲ ಪಾಪಿ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಕ್ರಿಯೆಗಳು. ಬೇರೆಯವ್ರಿಗೆ ತಪ್ಪು, ಅವ್ರಿಗಿಷ್ಟ. ಸೊ ಇದೆಲ್ಲವೂ ನಡೀತಾ ಇರ್ತಕ್ಕಂಥದ್ದು ತಾಯಿ ಆದವಳಿಗೆ ಪ್ರಜ್ಞಾಸ್ಥಿತಿ ಇಲ್ಲದ ಕಾರಣ ಮದುವೆ ಆಗಿದೆ. ಯಾವ ರೀತಿ ಯೋಚನೆ ಇಲ್ಲದೆ ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಹೇಳಿದ್ರಲ್ಲ, ಎಷ್ಟು ಜನ ಇದು ಒಪ್ಕೊಳಕ್ಕಾಗತ್ತಮ್ಮ? ಏನ್ರಿ ಯೋಚನೆ ಇದೆ, ಹೆಂಗ್ರಿ ಮನುಷ್ಯ ಅಂದಮೇಲೆ ಯೋಚನೆ ಇರಲ್ವಾ, ಕಷ್ಟ ಇರಲ್ವಾ ಅಂತ ಅಂತಾರೆ. ಮತ್ತೆ ಶಾಸ್ತ್ರ ಯಾಕೆ ಕೇಳ್ತೀರಾ? ಈಗ ನೀವು ಒಪ್ಕೊಂಡಿದ್ದೀರಲ್ವಾ, ಶಾಸ್ತ್ರ ಯಾಕೆ ಕೇಳಬೇಕು? ದೇವ್ರ ಹತ್ರ ಯಾಕೆ ಹೋಗ್ಬೇಕು? ನಾನು ಯಾಕೆ ಕಷ್ಟ ಕೊಟ್ಟೆ ಅಂತ ನೀವು ಹೇಳಿದ್ರಿ, ಮನುಷ್ಯ ಅಂದಮೇಲೆ ಇವೆಲ್ಲ ಇರಲ್ವಾ ಅಂತ.